ಈಗ ಕೋಗಿಲು ಲೆವೆಟ್ಟ ಅಕ್ರಮ ಮನೆಗಳ ತೆರವೇನಿದೆ, ಸರ್ಕಾರ ಮನೆ ಕೊಡ್ತಿದೆ. ಅಕ್ರಮ ಅಂತ ಗೊತ್ತಿದ್ರು ಮನೆ ಕೊಟ್ಟು ದೊಡ್ಡ ಸಾಧನೆ ಮಾಡಿದೆ, ದೇಶಕ್ಕೆ ಮಾದರಿಯಾಗಿದೆ ಅಂತ ವೇಣುಗೋಪಾಲ್ ಎಲ್ಲ ಕಡೆ ಹೇಳಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲ, ವೇಣುಗೋಪಾಲ್ ಈ ರೀತಿ ಹೇಳೋದಕ್ಕೆ ಒಂದು ಬಲವಾದ ಕಾರಣ ಅಂತಂದ್ರೆ, ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನರಾಯಿ ವಿಜಯನ್ ಕೂಡ ಮಾತಾಡ್ತಾರೆ, ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದನ್ನ ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ, ಇದು ಅಕ್ರಮವಾಗಿ ಮಾಡಿದ್ದು ಅಂತ. ಮತ್ತೆ ಸರ್ಕಾರ ಮತ್ತೆ ಡಿ ಕೆ ಶಿವಕುಮಾರ್ ಎಲ್ಲರೂ ಹೇಳಿದ್ದಾರೆ ಅಲ್ಲಿ ಕಸ ಹಾಕೋಕ್ಕೋಸ್ಕರ ನಮ್ಮ ಅನ್ಯೂಸ್ಡ್ ಕ್ವಾರಿನ ನಾವು ಕೊಟ್ಟಿದ್ಬೋದು, ಅದು ಬಹಳ ಅಗತ್ಯ ಇತ್ತು ಅಂತ ಇವತ್ತು ತೆಗೆದಾಕಿದ್ದಾರೆ. ಮತ್ತೆ ಅದರಲ್ಲಿ ಎಷ್ಟು ಜನ ನಿಜವಾಗ್ಲೂ ಅವರು ಹೇಳ್ತಾರೆ 15-20 ವರ್ಷದಿಂದ ಇದ್ದಾರೆ ಅನ್ನೋದೊಂದು ಪ್ರಶ್ನೆ. ಅದ್ಯಾವುದು ಕೂಡ ಗಣನೆಗೆ ತಗೊಳ್ದೇನೆ ನಾವು ಇವ್ರಿಗೆಲ್ಲ ಮನೆ ಕೊಡ್ತೀವಿ ಅಂತ ಹೇಳಿರೋದು, ಇದು ಕಾಂಗ್ರೆಸ್ ನಾಯಕತ್ವನ ತುಷ್ಟೀಕರಣ ಮಾಡಕ್ ಹೋಗ್ತಾ ಇರುವ ಸರ್ಕಾರದ ನೀತಿ. ಇದರಿಂದ ನಿಜಕ್ಕೂ ಕರ್ನಾಟಕದಲ್ಲಿ ಕರ್ನಾಟಕ ಜನ ಯಾರು ನೈಜವಾಗಿ ಸಂತ್ರಸ್ತರಾಗಿದ್ದಾರೆ ಅವ್ರಿಗೆ ಕೊಡದೇ ಇರುವ ಮನ್ನಣೆನ, ಕರ್ನಾಟಕದ ಸಂತ್ರಸ್ತರಿಗೆ ಕಣ್ಣಿಗೆ ಸುಣ್ಣ, ಕೇರಳ ಮೂಲದವ್ರಿಗೆ ಬೆಣ್ಣೆ, ಇದು ಈ ಸರ್ಕಾರದ ಕಾಂಗ್ರೆಸ್ ಪಕ್ಷದ ನೀತಿ. ಇದು ನಾನು ಮೊದಲೇ ಹೇಳ್ದಂಗೆ ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಇದು ನ್ಯಾಯಯುತ ಹೆಜ್ಜೆ ಇಲ್ಲ. ಒಂದು ಅಕ್ರಮವನ್ನ ಈ ರೀತಿ ಸಕ್ರಮ ಮಾಡೋದು ಕೂಡ ಸರ್ಕಾರದ ಅಕ್ರಮ ನೀತಿ ಅಂತ ಹೇಳಿ ಇಷ್ಟಪಡ್ತೀನಿ. ಸರ್, ಯಾವಾಗ ಮನೆ ಕೊಡ್ಲಿಕ್ಕೆ ಮುಂದಾದ 187 ಇದ್ದಂತ ಸಂತ್ರಸ್ತರ ಸಂಖ್ಯೆ ಈಗ 300 ಗಡಿ ದಾಟಿದೆ. ಇದು ಸಹಜವಾಗಿ ಒಂದು ಸಂಖ್ಯೆ ಜಾಸ್ತಿ ಆಗಿದೆ ಅಥವಾ ಇವರ ಸಂಖ್ಯೆ ಜಾಸ್ತಿ ಮಾಡಿಸ್ತಾ ಇದ್ದಾರೆ. ಈಗ ಎಲ್ಲ ಕಡೆ ನಾವು ಸ್ಲಮ್ ಮುಕ್ತ ಮಾಡಬೇಕು ಅಂತ ಇರುವಾಗ ವಿಶೇಷವಾಗಿ ಇವರು ಹ್ಯಾಕ್ ಬಂದಲ್ಲಿ ಸೇರ್ಕೊಂಡ್ರು, ಯಾರ ಕುಮ್ಮಕ್ಕಿಂದ ಅಲ್ಲಿ ಗುಡಿಸಲುಗಳು ಬಂದ್ವು, ಸರ್ಕಾರನೇ ಘೋಷಿಸಿದ ರೀತಿನೇ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಇರುವ ಜಾಗದಲ್ಲಿ ಹಾಕಕ್ಕೆ ಯಾರು ಬಿಡ್ರು, ಇದ್ರ ಬಗ್ಗೆ ಇವತ್ತು ತನಿಖೆ ಆಗ್ಬೇಕು. ಅದನ್ನ ಬಿಟ್ಟು ನಾವು ಬಂದವ್ರಿಗೆಲ್ಲ ಕೊಡ್ತೀವಿ ಅಂತ ಒಂದು ಗ್ರೀನ್ ಸಿಗ್ನಲ್ ಕೊಟ್ರೆ ಇವ್ರು ಇವತ್ತು ಗೇಟನ್ನ ತೆಗ್ದಂಗಾಗುತ್ತೆ. ಫ್ಲಡ್ ಗೇಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಇನ್ನೂ ಹೆಚ್ಚು ಬೆಲೆನ ಸರ್ಕಾರ ಮತ್ತೆ ರಾಜ್ಯದ ತೆರಿಗೆದಾರ ತೆರಬೇಕಾಗುತ್ತೆ.